ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ. ರಾಜು ಕಾಗೆಗೆ ಸಿಎಂ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಅಭಯ್ ಪಾಟೀಲ್. ಬೋಗಸ್ ಬಜೆಟ್ ಮಾಡಿ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ರಾಜು ಕಾಗೆ ಅವರೇನು ಆರೋಪ ಮಾಡಿದ್ರು, ಗಂಭೀರ ಆರೋಪ ಮಾಡಿದ್ರು. ನೋಡಿ, BR ಪಾಟೀಲ್ ಅವರ ಪರಿಸ್ಥಿತಿ ನಂದು ಕೂಡ ಹಂಗೆ ಆಗಿದೆ. ನಾನು ಕೂಡ 2-3 ದಿನದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಕಾಗವಾಡ ಕ್ಷೇತ್ರದ ಶಾಸಕನಾಗಿದ್ದೀನಿ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಇದರ ನಡುವೆ ಈಗ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಅವ್ರು ಹೇಳಿದ ಸರಿಯಾಗೇ ಇದೆ. ಮುಖ್ಯಮಂತ್ರಿಗಳು ಬೋಗಸ್ ಬಜೆಟ್ ಅನ್ನ ಮಾಡಿದ್ದಾರೆ, ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಭಯ್ ಪಾಟೀಲ್, ಬನ್ನಿ ನೋಡೋಣ. ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನ ಹೇಳಿದ್ದಾರೆ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನ ಹೇಳ್ತೇನೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಗೆ, ತೋಪ ಸಮಾಧಾನ ಇದು ಅಂತ ಹೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಎಲ್ಲಾ ನಿರ್ಣಯಗಳ ಏನು ನಿಮಗೆ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರಾಂಟ್ ಇಲ್ಲ. ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು 40%, 50%. ಅವಾಗ ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ. ರಾಜು ಕಾಗೆಗೆ ಸಿಎಂ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಅಭಯ್ ಪಾಟೀಲ್. ಬೋಗಸ್ ಬಜೆಟ್ ಮಾಡಿ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ರಾಜು ಕಾಗೆ ಅವರೇನು ಆರೋಪ ಮಾಡಿದ್ರು, ಗಂಭೀರ ಆರೋಪ ಮಾಡಿದ್ರು. ನೋಡಿ, BR ಪಾಟೀಲ್ ಅವರ ಪರಿಸ್ಥಿತಿ ನಂದು ಕೂಡ ಹಂಗೆ ಆಗಿದೆ. ನಾನು ಕೂಡ 2-3 ದಿನದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಕಾಗವಾಡ ಕ್ಷೇತ್ರದ ಶಾಸಕನಾಗಿದ್ದೀನಿ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಇದರ ನಡುವೆ ಈಗ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಅವ್ರು ಹೇಳಿದ ಸರಿಯಾಗೇ ಇದೆ. ಮುಖ್ಯಮಂತ್ರಿಗಳು ಬೋಗಸ್ ಬಜೆಟ್ ಅನ್ನ ಮಾಡಿದ್ದಾರೆ, ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಭಯ್ ಪಾಟೀಲ್, ಬನ್ನಿ ನೋಡೋಣ. ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನ ಹೇಳಿದ್ದಾರೆ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನ ಹೇಳ್ತೇನೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಗೆ, ತೋಪ ಸಮಾಧಾನ ಇದು ಅಂತ ಹೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಎಲ್ಲಾ ನಿರ್ಣಯಗಳ ಏನು ನಿಮಗೆ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರಾಂಟ್ ಇಲ್ಲ. ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು 40%, 50%. ಅವಾಗ ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ. ರಾಜು ಕಾಗೆಗೆ ಸಿಎಂ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಅಭಯ್ ಪಾಟೀಲ್. ಬೋಗಸ್ ಬಜೆಟ್ ಮಾಡಿ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ರಾಜು ಕಾಗೆ ಅವರೇನು ಆರೋಪ ಮಾಡಿದ್ರು, ಗಂಭೀರ ಆರೋಪ ಮಾಡಿದ್ರು. ನೋಡಿ, BR ಪಾಟೀಲ್ ಅವರ ಪರಿಸ್ಥಿತಿ ನಂದು ಕೂಡ ಹಂಗೆ ಆಗಿದೆ. ನಾನು ಕೂಡ 2-3 ದಿನದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಕಾಗವಾಡ ಕ್ಷೇತ್ರದ ಶಾಸಕನಾಗಿದ್ದೀನಿ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಇದರ ನಡುವೆ ಈಗ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಅವ್ರು ಹೇಳಿದ ಸರಿಯಾಗೇ ಇದೆ. ಮುಖ್ಯಮಂತ್ರಿಗಳು ಬೋಗಸ್ ಬಜೆಟ್ ಅನ್ನ ಮಾಡಿದ್ದಾರೆ, ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಭಯ್ ಪಾಟೀಲ್, ಬನ್ನಿ ನೋಡೋಣ. ರಾಜು ಕಾಗೆ ಸಾಹೇಬರು ಇವತ್ತ ಸತ್ಯವನ್ನ ಹೇಳಿದ್ದಾರೆ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನ ಹೇಳ್ತೇನೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜು ಕಾಗೆಗೆ, ತೋಪ ಸಮಾಧಾನ ಇದು ಅಂತ ಹೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಎಲ್ಲಾ ನಿರ್ಣಯಗಳ ಏನು ನಿಮಗೆ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರಾಂಟ್ ಇಲ್ಲ. ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ,
ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು 40% 50% ಅವಾಗ. ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ. ರಾಜು ಕಾಗೆಗೆ ಸಿಎಂ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಅಭಯ್ ಪಾಟೀಲ್. ಬೋಗಸ್ ಬಜೆಟ್ ಮಾಡಿ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ರಾಜು ಕಾಗೆ ಅವರು ಏನು ಆರೋಪ ಮಾಡಿದ್ರು, ಗಂಭೀರ ಆರೋಪ ಮಾಡಿದ್ರು. ನೋಡಿ, BR ಪಾಟೀಲ್ ಅವರ ಪರಿಸ್ಥಿತಿ ನಂದು ಕೂಡ ಹಂಗೆ ಆಗಿದೆ. ನಾನು ಕೂಡ 2-3 ದಿನದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಕಾಗವಾಡ ಕ್ಷೇತ್ರದ ಶಾಸಕನಾಗಿದ್ದೀನಿ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಇದರ ನಡುವೆ ಈಗ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಅವ್ರು ಹೇಳಿದ್ ಸರಿಯಾಗೇ ಇದೆ. ಮುಖ್ಯಮಂತ್ರಿಗಳು ಬೋಗಸ್ ಬಜೆಟ್ ಅನ್ನ ಮಾಡಿದ್ದಾರೆ, ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಭಯ್ ಪಾಟೀಲ್, ಬನ್ನಿ ನೋಡೋಣ. ರಾಜೀವ್ ಕಾಗೆ ಸಾಹೇಬರು ಇವತ್ತ ಸತ್ಯವನ್ನ ಹೇಳಿದ್ದಾರೆ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನ ಹೇಳ್ತೇನೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜೀವ್ ಕಾಗೆಗೆ, ತೋಪ ಸಮಾಧಾನ ಇದು ಅಂತ ಹೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಎಲ್ಲಾ ನಿರ್ಣಯಗಳ ಏನು ನಿಮಗೆ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರಾಂಟ್ ಇಲ್ಲ. ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು 40% 50% ಅವಾಗ. ಶಾಸಕ ರಾಜು ಕಾಗೆ ಸತ್ಯವನ್ನೇ ಹೇಳಿದ್ದಾರೆ. ರಾಜು ಕಾಗೆಗೆ ಸಿಎಂ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಅಭಯ್ ಪಾಟೀಲ್. ಬೋಗಸ್ ಬಜೆಟ್ ಮಾಡಿ ಬೋಗಸ್ ಪತ್ರವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಆರೋಪವನ್ನ ಮಾಡಿದ್ದಾರೆ. ರಾಜು ಕಾಗೆ ಅವರು ಏನು ಆರೋಪ ಮಾಡಿದ್ರು, ಗಂಭೀರ ಆರೋಪ ಮಾಡಿದ್ರು. ನೋಡಿ, BR ಪಾಟೀಲ್ ಅವರ ಪರಿಸ್ಥಿತಿ ನಂದು ಕೂಡ ಹಂಗೆ ಆಗಿದೆ. ನಾನು ಕೂಡ 2-3 ದಿನದಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಕಾಗವಾಡ ಕ್ಷೇತ್ರದ ಶಾಸಕನಾಗಿದ್ದೀನಿ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದನ್ನ ಹೇಳಿದ್ರು. ಇದರ ನಡುವೆ ಈಗ ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ಅವ್ರು ಹೇಳಿದ್ ಸರಿಯಾಗೇ ಇದೆ. ಮುಖ್ಯಮಂತ್ರಿಗಳು ಬೋಗಸ್ ಬಜೆಟ್ ಅನ್ನ ಮಾಡಿದ್ದಾರೆ, ಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಭಯ್ ಪಾಟೀಲ್, ಬನ್ನಿ ನೋಡೋಣ. ರಾಜೀವ್ ಕಾಗೆ ಸಾಹೇಬರು ಇವತ್ತ ಸತ್ಯವನ್ನ ಹೇಳಿದ್ದಾರೆ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ದನ್ನ ಹೇಳ್ತೇನೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರಂತೆ. ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತಂದ್ರೆ ಯಾರು ಕೊಟ್ಟಿದ್ದಾರೆ? ಮುಖ್ಯಮಂತ್ರಿಗಳು. ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಬೋಗಸ್ ಲೆಟರ್ ಕೊಟ್ಟಿದ್ದಾರೆ ರಾಜೀವ್ ಕಾಗೆಗೆ, ತೋಪ ಸಮಾಧಾನ ಇದು ಅಂತ ಹೇಳಿ. ಇದು ಒಂದು ಭಾಗ. ಈಗ ಮುಖ್ಯಮಂತ್ರಿನ ಬೋಗಸ್ ಅನುದಾನ ಇಲ್ದಾಗ ಲೆಟರ್ ಕೊಟ್ಟು ನಿಮ್ಗೆ ಸಮಾಧಾನ ಪಡಿಸ್ತಂದ್ರೆ ಮುಖ್ಯಮಂತ್ರಿಗಳು ಕೊಟ್ಟಂತ ಎಲ್ಲಾ ನಿರ್ಣಯಗಳ ಏನು ನಿಮಗೆ ಗ್ರಾಂಟ್ ಕೊಟ್ಟಿದ್ದಾರೆ ಎಲ್ಲ ಬೋಗಸ್ ಅದ, ಯಾವೂ ಇಲ್ಲ, ಗ್ರಾಂಟ್ ಇಲ್ಲ. ಅಂದ್ರೆ ಬೋಗಸ್ ಬಜೆಟ್ ಮಾಡಿ ಬೋಗಸ್ ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳು. ಒಂದು ಇಲ್ಲ, ಮುಖ್ಯಮಂತ್ರಿಗಳು ಕೊಟ್ಟಿದ್ದನ್ನ ಸರಿಯಾಗಿ ಅನುದಾನ ಇತ್ತಂತಂದ್ರೆ ರಾಜೀವ್ ಕಾಗೆ ಅವರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅದಕ್ಕೆ ಬಿಡುಗಡೆ ಆಗಿಲ್ಲ. ರಾಜೀವ್ ಕಾಗೆ ಅವರ ಹೋಗಿ ನೀವು ಮಾತಾಡಬೇಕಾಗಿತ್ತು 40% 50% ಅವಾಗ.